ನಮಸ್ತೆ ಎಲ್ಲರಿಗೂ. ಇದು ಆಷಾಢ ಮಾಸದ ಶುಕ್ರವಾರದ ಉಪ್ಪಿನ ದೀಪ ಹಚ್ಚುವ ವಿಧಾನ, ಅದರ ಲಾಭಗಳು ಏನೇನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಇದು ಹಚ್ಚಿದ್ರೆ ಏನೆಲ್ಲ ಲಾಭಗಳಿದೆ ಅಂದರೆ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುತ್ತೆ, ಮತ್ತು ಆರ್ಥಿಕ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಸಾಲಬಾಧೆ ಇದ್ದರೂ ಸಹ ಅದು ಸಹ ನಿವಾರಣೆ ಆಗುತ್ತೆ ಇದು ಉಪ್ಪಿನ ದೀಪ ಹಚ್ಚುವುದರಿಂದ. ಇದು ಯಾವ ರೀತಿ ಉಪ್ಪಿನ ದೀಪವನ್ನು ಹಚ್ಚಬೇಕಂತೆ, ಮಣ್ಣಿನ ಹಣತೆಯಿಂದನೇ ಉಪ್ಪಿನ ದೀಪವನ್ನು ಹಚ್ಚಬೇಕು. ಮೊದಲಿಗೆ ಉಪ್ಪಿನ ದೀಪ ಅರಿಶಿನ ಕುಂಕುಮದಿಂದ ಅದನ್ನು ಅಲಂಕರಿಸಿ ಉಪ್ಪನ್ನು ಹಾಕಿ, ಆಮೇಲೆ ಇನ್ನೊಂದು ಹಣತೆಯಲ್ಲಿ ಅಕ್ಷತೆ ಇಟ್ಟು, ಮತ್ತು ಇನ್ನೊಂದು ಹಣತೆಯಲ್ಲಿ ತುಪ್ಪ ಎಣ್ಣೆಯನ್ನು ಬಳಸಿ ನೀವು ಸಂಕಲ್ಪ ಮಾಡಿಕೊಂಡು ಈ ದೀಪನ ಹಚ್ಚಬೇಕು. ಈ ದೀಪ ಹಚ್ಚಿದ ದಿನ ನಾನ್ ವೆಜ್ ಅಂತೂ ತಿನ್ನೋ ಹಾಗೆ ಇಲ್ಲ, ಮನೇಲಿ ಮಾಡೋ ಹಾಗೂ ಇಲ್ಲ. ಆಷಾಢ ಮಾಸದ ಶುಕ್ರವಾರದ ದಿನ ಉಪ್ಪಿನ ದೀಪವನ್ನು ಹಚ್ಚಿದ್ರೆ ತುಂಬ ಲಕ್ಷ್ಮಿಗೆ ಪ್ರಿಯವಾಗಿರುತ್ತೆ. ಯಾರಿಗೆಲ್ಲ ಸಮಸ್ಯೆ ಇದೆ ಅವರೆಲ್ಲ ಈ ಐಶ್ವರ್ಯ ದೀಪನ ಹಚ್ಚಿ ಲಕ್ಷ್ಮಿಗೆ ಬೇಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡಲಿ ಲಕ್ಷ್ಮಿ ಅಂತ ಹೇಳ್ತಾ, ನಾನು ಸಹ ಈ ದೀಪನ ಇವತ್ತು ನಾನು ಮನೆಯಲ್ಲಿ ಹಚ್ಚಿದ್ದೀನಿ. ನಮಗೂ ಸಹ ಒಳ್ಳೆಯದಾಗಲಿ, ನಿಮಗೂ ಸಹ ಒಳ್ಳೆಯದಾಗಲಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ನಮ್ಮ ಕಮೆಂಟ್ಸ್ ಮೂಲಕ ನೀವು ನಮಗೆ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.